ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.
ಪರಿಶುದ್ಧಾತ್ಮನಿಂದ ಅಭಿಷೇಕ ಮಾಡುವನು. ಹೇಗೆ ನಮ್ಮಂಥವರನ್ನು ಆತನು ನಡೆಸುವುದು. ಕ್ಷಮಿಸಿ ಪ್ರಿಯರೇ, ಕ್ಷಮಿಸಿ. ನಮ್ಮ ಎಷ್ಟೋ ನ್ಯೂನ್ಯತೆಗಳನ್ನು ಸಹಿಸಿ ಕ್ಷಮಿಸಿ ನಮ್ಮನ್ನು ನಡೆಸಿದ್ದಾನಲ್ವೇ. ಇಷ್ಟು ತನಕ ನಮ್ಮನ್ನು ನಡೆಸಿದವನು ಇನ್ನು ಮುಂದೆಯೂ ನಡೆಸುವನು ಆತನಾಗಿದ್ದಾನೆ. ಆತನ ಕೃಪೆಯಿಂದ ಪ್ರಿಯರೇ, ದಿನ ದಿನವೂ ನಮ್ಮದು ಪಾಪದ್ದು ಏನಿದೆ, ರಕ್ತ ಮಾಂಸದೇನಿದೆ, ಶೈತಾನನ ಏನಿದೆ, ಈ ಲೋಕದ್ದೇನಿದೆ, ಅದು ಕಡಿಮೆ ಆಗುತ್ತಾ ಆತನದ್ದು, ಆತನ ಕೃಪೆ, ಆತನ ಪ್ರೀತಿ, ದೇವರೊಂದಿಗೆ ಸತ್ಸಂಬಂಧದಲ್ಲಿ ಬೆಳೆಯುತ್ತಿದ್ದೇವೆ ಪ್ರಿಯರೇ. ಇದುವೇ ನಮ್ಮ ಜಯ. ಎಲ್ಲಗಿಂತ ಮೊದಲ ವೈರಿ ನಮ್ಮದು ಶೈತಾನ. ಹಾಗೂ ಶೈತಾನ ನಮ್ಮಲ್ಲಿ ತಂದಿರುವ ಪಾಪ ಹಾಗೂ ಪಾಪದೊಂದಿಗೆ ನಾವು ದೇವರೊಂದಿಗೆ ಕಳೆದುಕೊಂಡಿರುವ ಸತ್ಸಂಬಂಧ, ಅದು ನಮ್ಮ ಸೋಲು. ದೇವರೊಂದಿಗೆ ಸಂಬಂಧವನ್ನು ಕಳೆದುಕೊಂಡಿರುವುದು ನಮ್ಮ ಸೋಲು. ಬೇರೆ ಇನ್ನೊಂದು ಸೋಲು ಇಲ್ಲ ಪ್ರಿಯರೇ ನಮಗೆ ಈ ಲೋಕದಲ್ಲಿ. ಆದರೆ ಯೇಸು ತನ್ನ ರಕ್ತಧಾರೆಯ ಮೂಲಕ ನಮ್ಮನ್ನು ದೇವರೊಂದಿಗೆ ರಾಜಿ ಮಾಡಿದರು. ನಾವು ಆತನಲ್ಲಿ ಸತ್ಸಂಬಂಧದಲ್ಲಿ ಇರುವಂತೆ ಮಾಡಿದರು. ಸೋಲೆ ಇಲ್ಲ ಪ್ರಿಯರೇ, ನಮಗೆ ಸೋಲೆ ಇಲ್ಲ. ಯೇಸುವಿನ ಶಿಷ್ಯರಿಗೆ ಸೋಲೆಂಬುದೇ ಇಲ್ಲ. ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದ ಆ ಯೇಸುವಿನ ಮಕ್ಕಳು ನಾವು, ಶಿಷ್ಯರು ನಾವು. ನೀತಿಯ ಹಸ್ತದಿ ನಮ್ಮನ್ನು ನಡೆಸುವ ನೀತಿಯ
ಕ್ಷಮೆಯೇ ನನ್ನ ಬಲವು. ಹೆದರೆನು ಎಂದೆಂದಿಗೂ. ಆತನ ರಕ್ತವೇ ನನ್ನ ಬಲವು. ಹೆದರೆನು ಎಂದೆಂದಿಗೂ. ಆತನ ಪ್ರೀತಿಯೇ ನನ್ನ ಬಲವು. ಹೆದರೆನು ಎಂದೆಂದಿಗೂ.
ಪರಿಶುದ್ಧಾತ್ಮನಿಂದ ಅಭಿಷೇಕ ಮಾಡುವನು ನಂಬಿಕಸ್ತನು ನನ್ನನ್ನು ಕಾಯುವನು ನಂಬಿಕಸ್ತನು ನನ್ನನ್ನು
ಜಯವೇ ಇಲ್ಲ, ಸೋಲೆ ನನಗೆ ಜೀವನ ಎಂದು ಯೋಚನೆ ಮಾಡಿ ಬದುಕ್ತಿರುವ ಎಲ್ಲರನ್ನು ಈ ಸಮಯದಲ್ಲಿ ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇವೆ ಯೇಸುವೆ. ಮನುಷ್ಯರ ಮನಸ್ಸುಗಳಲ್ಲಿ, ಮನುಷ್ಯರ ಹೃದಯಗಳಲ್ಲಿ, ಮನುಷ್ಯರ ಶರೀರಗಳಲ್ಲಿ, ಮನುಷ್ಯರ ಕುಟುಂಬಗಳಲ್ಲಿ, ಮನುಷ್ಯ ಈ ಸಭೆಗಳಲ್ಲಿ ಯೇಸುವೆ ಶೈತಾನ ನುಡಿದ ಸೋಲಿನ ನುಡಿಯುವುದು ನಿನಗೆ ಜಯ ಎಂಬುದೇ ಇಲ್ಲ ಎಂಬುದಾಗಿ. ಆದರೆ ಯೇಸುವೆ, ನಿನ್ನ ಚಿತ್ತ ಯಾವ ನಿನ್ನ ಶಿಷ್ಯರು ಅಪಜಯದಲ್ಲಿ ಬದುಕುವುದಲ್ಲ, ಜಯದಲ್ಲಿ ಬದುಕುವುದು. 2000 ವರ್ಷದ ಹಿಂದೆ ನೀನು ಕಲ್ವೇರಿ ಶಿಲುಬೆಯಲ್ಲಿ ನಿನ್ನ ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಆ ಬೆಟ್ಟವನ್ನು ನಡೆದು ಅಲ್ಲಿ ಕೈ ಚಾಚಿ ನಿನ್ನನ್ನೇ ನೀನು ಪಿತನಿಗೆ ಅರ್ಪಣೆ ಮಾಡಿದ ಆ ದಿನವೇ ಇಡೀ ಮನುಕುಲಕ್ಕೆ ಸ್ವಾಮಿ ಜಯ ದೊರಕಿದೆ. ಇವತ್ತು ನಾವು ಆ ಜಯದ ಸಂದೇಶ ಸಾರಲು ಇರುವ ನಿನ್ನ ಮಕ್ಕಳು, ನಿನ್ನ ಶಿಷ್ಯರು. ಸೋಲಿಗೆ ನಾವು ಸೃಷ್ಟಿಸಲ್ಪಟ್ಟವರಲ್ಲ ಪ್ರಿಯರೇ. ಇದನ್ನು ವೀಕ್ಷಿಸಿರುವ ಎಲ್ಲರಿಗೂ ಯೇಸು ನಾಮದಲ್ಲಿ ನಾವು ಹೇಳಲು ಆಸೆ ಪಡುತ್ತಿದ್ದೇವೆ, ಸೋಲೆಂಬುದು ಏನು ನೀನು ಯೋಚನೆ ಮಾಡುತ್ತೀ, ಅದು ನಿನ್ನಲ್ಲಿ ಶೈತಾನ ಮಾಡಿದ ಕಾರ್ಯವಾಗಿದೆ. ಅದು ಶೈತಾನ ನಿನ್ನಲ್ಲಿ ಹೇಳಿದ ಮಾತುಗಳಾಗಿವೆ. ಒಳ್ಳೆ ಧ್ಯಾನಕೂಟಕ್ಕೆ ಹೋಗು ಪ್ರಿಯ, ಒಳ್ಳೆ ಧ್ಯಾನಕೂಟಕ್ಕೆ ಹೋಗು. ಸೋಲು ನಿನ್ನದಲ್ಲ, ನೀನು ಸೋಲಿಗೆ ಸೃಷ್ಟಿಸಲ್ಪಟ್ಟಿಲ್ಲ, ನೀನು ಸೋಲಿಗೆ ಆಯ್ಕೆ ಆಗಿಲ್ಲ, ನೀನು ಜಯಕ್ಕೆ ಆಯ್ಕೆ ಆದವ. ರೋಗ ನಿನ್ನನ್ನು ಸೋಲಿಸಲು ಸಾಧ್ಯ ಇಲ್ಲ, ಬಡತನ ನಿನ್ನನ್ನು ಸೋಲಿಸಲು ಸಾಧ್ಯ ಇಲ್ಲ, ಸಾಲ ನಿನ್ನನ್ನು ಸೋಲಿಸಲು ಸಾಧ್ಯ ಇಲ್ಲ, ಶತ್ರುಗಳು ನಿನ್ನನ್ನು ಸೋಲಿಸಲು ಸಾಧ್ಯ ಇಲ್ಲ, ಜನರ ಚುಚ್ಚು ಮಾತುಗಳು ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ, ಅಪವಾದಗಳು ನಿನ್ನನ್ನು ಸೋಲಿಸಲು ಸಾಧ್ಯ ಇಲ್ಲ, ನಿನ್ನ ಬಗ್ಗೆ ಮಾತಾಡಿದ ಕೆಟ್ಟ ಕಥೆಗಳು ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ, ನಿನ್ನ ಪಾಪ ಜೀವನ ನಿನ್ನನ್ನು ಸೋಲಿಸಲು ಸಾಧ್ಯ ಇಲ್ಲ, ನಿನ್ನ ಹಿಂದಿನ ಜೀವನ, ಪಾಪದ ಜೀವನ ನಿನ್ನನ್ನು ಸೋಲಿಸಲು ಸಾಧ್ಯ ಇಲ್ಲ, ಶೈತಾನ ನಿನ್ನನ್ನು ಸೋಲಿಸಲು ಸಾಧ್ಯ ಇಲ್ಲ, ನಿನ್ನ ಪೂರ್ವಜರಿಂದ ಇಳಿದು ಬಂದದ್ದು ನಿನ್ನನ್ನು ಸೋಲಿಸಲು ಸಾಧ್ಯ ಇಲ್ಲ, ಯಾರ ಶಾಪಗಳು ನಿನ್ನನ್ನು ಸೋಲಿಸಲು ಸಾಧ್ಯ ಇಲ್ಲ. ಓ ರಕ್ಷಕನಾದ ಯೇಸುವನ್ನು ನೀನು ಸ್ವೀಕರಿಸುತ್ತೀಯಂತಾದಲ್ಲಿ ನಿನಗೆ ಸೋಲೆಂಬುದಿಲ್ಲ ಮಗುವೆ. ಇದು 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 ಸೋಲೆಂಬುದು ಕಾಲ್ಪನಿಕವಾಗಿದೆ. The child of God fears no ill. We'll pray for them. Hallelujah, 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 hallelujah. La 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 la. La 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 ಯೇಸುವಿನ ನಾಮದಲ್ಲಿ ಎಲ್ಲ ಸೋಲಿನ ಭಾವನೆಗಳು ನಿನ್ನನ್ನು ಬಿಟ್ಟು ತೊಲಗಲಿ, ಎಲ್ಲ ಡಿಪ್ರೆಷನ್ನ ಭಾವನೆಗಳು ನಿನ್ನನ್ನು ಬಿಟ್ಟು ತೊಲಗಲಿ. ನೀನು ಸೋಲಿಗೆ ಇರುವವನು, ದುಃಖಕ್ಕೆ ಇರುವವನು, ದುಃಖದಲ್ಲಿ ಇರಲಿಕ್ಕಿರುವವನು ಎಂಬುದಾಗಿ ಏನೆಲ್ಲ ಮನಸ್ಸಲ್ಲಿ ಹೃದಯದಲ್ಲಿ ಯೋಚನೆ ಮಾಡುತ್ತಿ ಯೇಸುವಿನ ನಾಮದಲ್ಲಿ ಮುರಿದು ಹೋಗಲಿ. ಬಗರ ಬಗರ ಸೈತಾನ ಹೇಳಿರುವ ಎಲ್ಲ ಸುಳ್ಳುಗಳು ಯೇಸುವಿನ ನಾಮದಲ್ಲಿ ಬಿದ್ದು ಹೋಗಲಿ. ಸೈತಾನ ಕಟ್ಟಿದ ಎಲ್ಲ ಎರಿಕೋ ಕೋಟೆಗಳು ನಿನ್ನ ಹೃದಯದಲ್ಲಿ, ನಿನ್ನ ಮನಸ್ಸಲ್ಲಿ, ನಿನ್ನ ಶರೀರದಲ್ಲಿ, ನಿನ್ನ ಕುಟುಂಬದಲ್ಲಿ ಸೈತಾನ ಕಟ್ಟಿದ ಎಲ್ಲ ಕೋಟೆಗಳು ಪ್ರಿಯ ದೇವ ಮಗುವೆ ನಿನ್ನನ್ನು ಬಿಟ್ಟು ತೊಲಗಲಿ. ಓ ನೀನು ಸಂತೋಷಕ್ಕೆ ಸೃಷ್ಟಿಸಲ್ಪಟ್ಟವನು, ನೀನು ಸಮಾಧಾನಕ್ಕೆ ಸೃಷ್ಟಿಸಲ್ಪಟ್ಟವನು, ನೀನು ದೇವ ಸೇವೆಗೆ ಆಯ್ಕೆಯಾದವನು, ನೀನು ದೇವರ ವಿಜಯವನ್ನು ಲೋಕಕ್ಕೆ ಸಾರಲು ಆಯ್ಕೆಯಾದವನು. ನಿನ್ನ ಬಾಳಲ್ಲಿ ದೇವರು ಮಾಡಿದ ಅದ್ಭುತಗಳನ್ನು, ನಿನ್ನ ಸಾಕ್ಷಿಯ ಜೀವನವನ್ನು, ಪಾಪಕ್ಕೆ ನೀನು ಪಾಪನು ನಿನ್ನ ಜೀವನದಲ್ಲಿ ಸೋಲಿಸಿದ್ದಿ, ಸೈತಾನನನ್ನು ಸೋಲಿಸಿದ್ದಿ, ದೇವ ಮಾತಿಗೆ ಬೆಲೆಗಟ್ಟು ನಡೆಯುತ್ತಿ, ಪವಿತ್ರತೆಯಲ್ಲಿ ಜೀವಿಸುತ್ತಿ ಎಂಬ ಸಾಕ್ಷಿಯನ್ನು
ಇತರರಿಗೆ ಪ್ರಕಟಿಸಲು ಆಯ್ಕೆಯಾದವನು. ಓ, ದುಃಖಕ್ಕೆಲ್ಲ, ನಿರಾಶೆಗೆ ಅಲ್ಲ, ಸೋಲಿಗೆ ಅಲ್ಲ, ಕೂಗುತ್ತಾ ಇರಲು ಅಲ್ಲ, ದೇವರ ಸ್ತುತಿಗಳನ್ನು ಹಾಡಲು ಆಯ್ಕೆಯಾದವನು. ಶಿಗರ ಬಗರ in the precious name of Jesus, we cast out all the demonic oppressions in your mind, in your heart, in your imaginations. Your emotions be redeemed in the precious name of the Lord. ನಿನ್ನ ಭಾವನೆಗಳಿಗೆ ಯೇಸುವಿನ ಸ್ಪರ್ಶ ದೊರಕಲಿ, ಪವಿತ್ರಾತ್ಮನ ಸ್ಪರ್ಶ ದೊರಕಲಿ. ನಿನ್ನ ಯೋಜನೆಗಳಿಗೆ ಯೇಸುವಿನ ಸ್ಪರ್ಶ ದೊರೆಯಲಿ. ನಿನ್ನ ಜೀವನಕ್ಕೆ, ನಿನ್ನ ಸಂಪತ್ತಿಗೆ, ನಿನ್ನಲ್ಲಿರುವ ಎಲ್ಲದಕ್ಕೆ ಯೇಸುವಿನ ಸ್ಪರ್ಶ ದೊರೆಯಲಿ. ರಿಬಗರ ಬಗರ ಬಗ ಬಬ 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 ರಿಬ ಬಬ 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 ಬಬ. ಚಿಕ್ಕ ಹುಡುಗನಲ್ಲಿ ಇದ್ದ ಕೆಲವೇ ರೊಟ್ಟಿಗಳು, ಕೆಲವೇ ಮೀನುಗಳು ಯೇಸುವಿನ ಕೈಯಲ್ಲಿ ಕೊಡುವಾಗ ಅಲ್ಲಿ ಹಸಿವಿನ ಅಪಜಯ ಎಂಬುದಿತ್ತು, ಹಸಿವಿನ ಸೋಲು ಎಂಬುದಿತ್ತು. ಎಷ್ಟು ಸಾವಿರ ಜನರು, ಬರೀ ಕೆಲವು ಮೀನುಗಳು, ಬರೀ ಕೆಲವು ರೊಟ್ಟಿಗಳು, ಕೈಯಲ್ಲಿ ಎನಿಸುವಷ್ಟು, ಇಷ್ಟೇ ಬೆರಳುಗಳಲ್ಲಿ ಎನಿಸುವಷ್ಟು. ಆದರೆ ಜನರು, ಅಸಂಖ್ಯಾತ ಜನರು, 5,000, 10,000, 20,000 ಮಾತ್ರವಲ್ಲ, ಸ್ತ್ರೀಯರು, ಮಕ್ಕಳು ಅಂತ ಹೇಳಿಕೊಂಡು ಎಷ್ಟೋ ಲೆಕ್ಕ ಇಲ್ಲದಷ್ಟು ಜನರು. ಆದರೆ ಯೇಸು ತನ್ನ ಕೈಯಲ್ಲಿ ಆ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ಶಿಷ್ಯರಿಗೆ ಹಂಚುವಾಗ ಹಸಿವು ಎಂಬುದೇ ಸೋತು ಹೋಯಿತು. ರಬಗರನಕರ ಬಡತನ ಎಂಬುದು ಸೋತು ಹೋಯಿತು. ಅಯ್ಯೋ, ಕುಷ್ಠರೋಗ ಹಿಡಿದ ಜನರು, ಯಾವ ವೈದ್ಯನೂ ಇಲ್ಲ, ಯಾವ ಮದ್ದು ಇಲ್ಲ, ಕುಟುಂಬ ಇಲ್ಲ. ಓ, ಜೆರುಸಲೇಮ್ ದೇವಾಲಯ ಇಲ್ಲ, ಆರಾಧನೆ ಇಲ್ಲ, ಏನಿಲ್ಲ. ಊರ ಹೊರಗೆ ಬದುಕಲಿಕ್ಕೆ ಅಂತಾನೇ ಇರುವವರು, ಒಂದಿನ ಸಾಯ್ಲಿಕ್ಕೆ ಅಂತಾನೇ ಇರುವವರು. ಆದರೆ ಯೇಸುವಿನ ಬಳಿ ಹೋಗಲು ಪ್ರಿಯರೇ, ಮತ್ತಿಲ್ಲದ ಕುಷ್ಠರೋಗ, ಹುಟ್ಟು ಕುರುಡನಿಗೆ ಕಣ್ಣು, ಕಿವಿ ಇಲ್ಲದವನಿಗೆ ಕಿವಿ, ಮೂಕನಿಗೆ ಬಾಯಿ, ಕಾಲಿಲ್ಲದವನಿಗೆ ಕಾಲು, ಕುಂಟನು ನಡೆದನು. ಪಾಪಿ ಅಂತ ಪರಿಗಣಿಸಲ್ಪಟ್ಟ ಜಕ್ಕಾಯನು ಪವಿತ್ರನಾದನು. ಮೀನು ಹಿಡಿಯಲಿಕ್ಕೆ ಇರುವವರು ಅಂತ ಯೋಚನೆ ಮಾಡಿದ್ದ ಆ 12 ಬೆಸ್ತರು ಮನುಷ್ಯರನ್ನು ಹಿಡಿಯುವ ಶಿಷ್ಯರಾದರು ಲೋಕದ ಕಟ್ಟಕಡೆಗಳಿಗೆ ಹೋಗಿ ಇವತ್ತು ಸಾವಿರಾರು ಜನರನ್ನು ಯೇಸುವಿಗಾಗಿ ಹಿಡಿದ ಮೀನಿನ ಅಲ್ಲ, ಜನರನ್ನು ಹಿಡಿಯುವ ಬೆಸ್ತರಾದರು. ಶಿಗರ ಬಗರ 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 ಬಗರ. ಸೌಲನು ಎಲ್ಲಾ ಕ್ರೈಸ್ತರನ್ನು ಕೊಂದು ಹಾಕುತ್ತೇನೆ, ನನ್ನಲ್ಲಿ ಅಧಿಕಾರ ಇದೆ, ನನ್ನಲ್ಲಿ ಪತ್ರ ಇದೆ, ನಾನು ಯಾರನ್ನು ಕೊಲ್ಲಬಹುದು, ಯೇಸುವನ್ನು ನಂಬುವವರಿಗೆ ಎಂಬುದಾಗಿ ಆ ಸೌಲನು ಉಸುಗುಟ್ಟುತ್ತಾ ಎಲ್ಲರನ್ನು ಕೊಲ್ಲಲು ಹೋಗುವಾಗ ಎಲ್ಲ ಕ್ರೈಸ್ತ ಮಂದಿ ಯೋಚನೆ ಮಾಡಿದರು, ನಮಗೆ ಸೋಲೆ, ಇನ್ನು ಸೋಲೆ, ಇವನು ಎಲ್ಲರನ್ನು ಕೊಲ್ಲುವನು. ಆದರೆ ಆ ಸೌಲನನ್ನು ಮುಟ್ಟಿ, ಸಾವಲನೆ ನನ್ನನ್ನು ಯಾಕೆ ಹಿಂಸಿಸುತ್ತಿರುವೆ ಎಂಬ ಒಂದು ಮಾತಿನಿಂದ, ಬರೀ ಮಾತಿನಿಂದ ಅದೇ ಕ್ರೈಸ್ತರನ್ನು ಕೊಲ್ಲುವ ಸೌಲನನ್ನು ಕ್ರಿಸ್ತನಿಗಾಗಿ ತನ್ನ ಜೀವವನ್ನೇ ಬಲಿಯರ್ಪಿಸುವಂತೆ ಮಾಡುವ ಓ ಆ ದೇವರಿಗೆ ಸೋಲೆಂಬುದೇ ಇಲ್ಲ. ಸಂತ ಪೌಲರು ಹೇಳ್ತಾರೆ, ಎಲ್ಲವೂ ಸೋಲಿಸಲ್ಪಟ್ಟಿದೆ. ಹಾಗೂ ಅಂತಿಮ ವೈರಿ ಮರಣ, ಮನುಷ್ಯನ ಅಂತಿಮ ಸೋಲು. ಆದ್ರೆ ಆ ಮರಣದ ಮೇಲೂ ಜಯ ಸಾಧಿಸಿದ ಯೇಸು. ನಿನ್ನ ಮೇಲೆ ಮರಣಕ್ಕೂ ಅಧಿಕಾರವಿಲ್ಲ.
ನೀನೆಂದೂ ಸಾಯುವುದಿಲ್ಲ. ನನ್ನಲ್ಲಿ ವಿಶ್ವಾಸ ಇಡುವವನು ಸತ್ತರೂ ಬದುಕುವನು. ನಿತ್ಯ ಜೀವಕ್ಕೆ ಕರೆಯಲ್ಪಟ್ಟವನು ನೀನು. ಸೋಲೆಂಬುದೇ ಇಲ್ಲ ನಿನಗೆ. ಹಾಲೆಲೂಯ ರಬಗ ಬಬ 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 ರಿಬಗ ರ 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 ನಂಬಿಗಸ್ತನು. ನಂಬಿಗಸ್ತನು, ನನ್ನನ್ನು
ಬಾಳನ್ನು ಬಾಳುತ್ತೇನೆ ಎಂಬುದಾಗಿ. ನಾನು ಎಂದು ಕೂಡ ಯೋಚನೆ ಮಾಡಿಲ್ಲ ನಾನು ದೇವರ ಸಾಮೀಪ್ಯದಲ್ಲಿ ಇರುವೆನು ಅಂತ. ನೆಗಾಡಿಯಾರು ನನಗೆ, ನನ್ನ ಕುಟುಂಬದವರು, ನನ್ನ ಮಿತ್ರರು, ನನ್ನ ಊರವರು, ಕಾಲೇಜುಗಳಲ್ಲಿ ನನ್ನನ್ನು ನೋಡಿದವರು, ನನ್ನ ಯೌವನದಲ್ಲಿ ನನ್ನನ್ನು ನೋಡಿದವರು, ನನ್ನ ಮದುವೆ ಆರಂಭ ದಿನಗಳಲ್ಲಿ ನನ್ನನ್ನು ನೋಡಿದವರು ಬೇರೆ ಬಿಡಿ, ನನ್ನನ್ನೇ ನಾನು ನೋಡುವಾಗ ನಾನು ಯೋಚನೆ ಮಾಡಿಲ್ಲ ಪ್ರಿಯರೇ, ಒಂದು ದಿನ ನಾನು ದೇವರಿಗೆ ಪ್ರಿಯನಾದ ಬಾಳನ್ನು ಬಾಳುತ್ತೇನೆ ಎಂಬುದಾಗಿ. ಒಂದಿನ ನನ್ನ ಜೀವನದಲ್ಲಿ ಸಂತೋಷ ಎಂಬುದಾಗಿ ಇರುವುದಾಗಿ ನಾನು ಯೋಚನೆ ಮಾಡಿಲ್ಲ ಪ್ರಿಯರೇ. ಒಂದಿನ ನನ್ನ ಜೀವನದಲ್ಲಿ ಪವಿತ್ರತೆ ಎಂಬುದು ಇರುವುದಾಗಿ ಯೋಚನೆ ಮಾಡಿಲ್ಲ ಪ್ರಿಯರೇ. ಒಂದಿನ ನಾನು ದೇವರ ಸೇವೆಯನ್ನು ಮಾಡುತ್ತೇನೆ ಎಂಬುದಾಗಿ ನಾನು ಯೋಚನೆ ಮಾಡಿಲ್ಲ ಪ್ರಿಯರೇ. ಒಂದಿನ ನನ್ನ ಈ ಮಗುನೊಟ್ಟಿಗೆ ಪ್ರಿಯರೇ ಇಂಥ ಸಮಯ ಕಳೀತೇನೆ ಅಂತ ನಾನು ಯೋಚನೆ ಮಾಡಿಲ್ಲ ಪ್ರಿಯರೇ. ಆತನು ಶಕ್ತನು, ಜಯ ಕೊಡುವ ದೇವನು. ನಂಬಿರಿ, ವಿಶ್ವಾಸ ಇಡಿರಿ, ದೇವರ ವಾಕ್ಯವನ್ನು ಕೇಳ್ತಾನೆ ಇರಿ, ರಿಟ್ರೀಟ್ಗಳಿಗೆ ಹೋಗ್ತಾನೆ ಇರಿ. ಯಾರು ಏನು ಹೇಳಿದ್ರು ಪರವಾಗಿಲ್ಲ, ಯಾರು ಎಂತ ಚುಚ್ಚು ನುಡಿಗಳನ್ನು ನುಡಿದ್ರು ಪರವಾಗಿಲ್ಲ, ನಿನ್ನನ್ನು ಆಲಸ್ಯ ಅಂತ ಕರೆದು ಪರವಾಗಿಲ್ಲ, ನೀನು ಧ್ಯಾನ ಕೂಟಗಳಿಗೆ ಹೋಗ್ತಾನೆ ಇರು, ಪ್ರೀಚಿಂಗ್ ಗಳನ್ನು ಕೇಳ್ತಾನೆ ಇರು, ದೇವರ ಹಾಡುಗಳನ್ನು ಹಾಡ್ತಾನೆ ಇರು, ಗಿಫ್ಟ್ ಆಫ್ ಟಂಗ್ಸ್ ಅಲ್ಲಿ ಪ್ರೇಯರ್ ಗಳನ್ನು ಮಾಡ್ತಾನೆ ಇರು. ನಿರಂತರವಾಗಿ ಇಡೀ ಲೋಕ ನೀನು ಸೋತರೂ ಪರವಾಗಿಲ್ಲ, ಸ್ವರ್ಗವನ್ನು ಗೆಲ್ಲು. ಈ ಲೋಕದಲ್ಲಿ ಎಲ್ಲರೂ ನಿನಗೆ ನಾಲಾಯಕಂತ ಕರೆದು ಪರವಾಗಿಲ್ಲ, ಒಂದಿನ ಸಾಯುವಾಗ ಯೇಸು ನಿನ್ನನ್ನು ಅಪ್ಪಿಕೊಂಡು ಲಾಯಕಂತ ಹೇಳಿದ್ರೆ ಸಾಕು.
नाम ओविसा तुझे राग आमकां तुझी खुशी सरगार जाता तशी संवसारांत आमचो दीस फोटोग्राफ आमकां आमी आमचे सुकलेल्या पक्षितां तशी आमची पातकां बोगोस आनी आमकां ताळमेळ ओडोन दिनाका आणि महिमा तुझी ससनाच्या उर्पेन भरले सोमी तुझे सांगाता स्त्रियां भितर तूं सदेव आणि सदेवी फळ तुझ्या कुशीचे जेजू ख्रिस्त आमच्या सोडवंदराचे माये विनातिकार आता आणि आमच्या मरणाच्या वेळार आनंद बाबा आणि भूता आणि पवित्र आत्म्या जशी आधी तशी आता आणि सदा सर्वदा आमेन. जय ख्रिस्त. जय ख्रिस्त. देवा आमकां समेस्तान तुज्या विस्तार आशिर्वादांनी करून एकामेका खातीर मागया. मोगाचें न्हू तुमच्या लागीं एक विनंती आसा. सियोन आश्रमात दया करून फुडें आसतना तुमच्या मागणी आमच्या दानाची गरज आसा. मोगाचें दान दिवन विसरचें नाका, फाटीं करचें नाका. हास्त्या तोंडार दिता तो देवाक मानवता. मोगाचें न्हू संतोशान आमी सियोन आश्रमात एक विशेष मिसाळ करता.